Audio Jungle. ವಿಶೇಷ ಚೇತನರ ವಾರ್ತೆ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವ ಹಾಗೆ ವಿಶೇಷ ಚೇತನರು 21 ಬಗೆಯ ವಿಧಗಳಿವೆ ಎಂದು ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂಪೂರ್ಣ ಒಪ್ಪಿ 2016ನೇ ಕಾಯ್ದೆಯನ್ನು ರಚನೆ ಮಾಡಿ ಅನೇಕ ಸಮಾಜದ ಕಡೆಯ ವಿಕಲಚೇತನ ವ್ಯಕ್ತಿಗೂ ಕೂಡ ಉದ್ಯೋಗ, ತರಬೇತಿ ಹಾಗೂ ವಿವಿಧ ರೀತಿಯ ಸೌಲಭ್ಯಗಳನ್ನು ಕೊಡಿಸುವ ಸಂದರ್ಭದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿದೆ. ಆದರೆ ಎಲ್ಲೋ ಒಮ್ಮೆ ನಾವು ನೋಡೋದಾದರೆ ಎಷ್ಟೋ ಸಾತಿ ನೈಜ ಅಂಗವಿಕಲತೆ ಹೊಂದಿ ಹುಟ್ಟಾಣಿಕೆ ಅಂಗವಿಕಲತೆ ಇದ್ದರೂ ಕೂಡ ಪೋಷಣಾ ಭತ್ಯೆಗೆ ಅಲಿಯುವುದು, ಕೆಲಸಕ್ಕಾಗಿ ಅಲಿಯುವುದು ಹಾಗೂ ತರಬೇತಿಗಾಗಿ ಅಲಿಯುವುದು, ಲೋನ್ ಅಥವಾ ಮತ್ತಿತರ ಸೌಲಭ್ಯಗಳಿಗಾಗಿ ಅಲಿಯುತ್ತಿರುವ ದೃಶ್ಯ ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇದ್ವಿ. ಇದಕ್ಕೊಂದು ನೈಜ ಉದಾಹರಣೆ ಇದೀಗ ತಾನೇ ದಿನಪತ್ರಿಕೆಯೊಂದರಲ್ಲಿ ಪ್ರಕಟ ಆಗಿದೆ. ಅದೇನು ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ನಿಜವಾಗ್ಲೂ ಕೂಡ ಯೋಚನೆ ಮಾಡಿದರೆ ಇಂಥವರು ಇದ್ದಾರಾ ಸಮಾಜದಲ್ಲಿ ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಮೂಡುವುದು ಸಹಜ. ಬನ್ನಿ ಆ ವಿಚಾರವನ್ನು ತಿಳಿಯುತ್ತಾ ಹೋಗೋಣ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಅನೇಕ ರೀತಿಯ ವಿಶೇಷ ಚೇತನರಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ, ಸರ್ಕಾರಿ ಯೋಜನೆಗಳ ಬಗ್ಗೆ ಮತ್ತು ಅಂಗವಿಕಲತೆ ವಿಧಗಳು, ಅವರಿಗೆ ಬೇಕಾಗಿರ್ತಕ್ಕಂಥ ಟ್ರೀಟ್ಮೆಂಟು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಮ್ಮ ಚಾನಲ್ನಲ್ಲಿ ಆಗಿಂದಾಗೆ ತಿಳಿಸ್ತಾ ಹೋಗ್ತೇವೆ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಡಿ. ಸಾಮಾನ್ಯ ಪ್ರವೇಶ ಪರೀಕ್ಷೆ CET 2024ರಲ್ಲಿ ಅಂಗವಿಕಲ ಕೋಟಾದಡಿ ಮೀಸಲು ಪಡೆಯಲು ಅಂಗವಿಕಲ ಪ್ರಮಾಣ ಕಡಿಮೆ ಇದ್ದರೂ ಹೆಚ್ಚು ಎಂದು ತೋರಿಸಿ ತಪಾಸಣೆ ವೇಳೆ ಸಿಕ್ಕಿಬಿದ್ದು 106 ಅಭ್ಯರ್ಥಿಗಳು ಮೀಸಲು ಅರ್ಹತೆ ಕಳೆದುಕೊಂಡಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ನಡೆಸಿದ CETಯಲ್ಲಿ 798 ಅಭ್ಯರ್ಥಿಗಳು ಅಂಗವಿಕಲ ಮೀಸಲು ಕೋಟಾದಡಿ ಸೀಟು ಪಡೆಯಲು ಅರ್ಜಿ ಸಲ್ಲಿಸಿದ್ದರು. KEA ನಿಗದಿ ಮಾಡಿರುವ ಮಾನದಂಡದ ಪ್ರಕಾರ ಒಬ್ಬ ಅಂಗವಿಕಲತೆ ಕೋಟಾದಡಿ ಸೀಟು ಕ್ಲೈಮ್ ಮಾಡಲು 40%ಕ್ಕಿಂತ ಹೆಚ್ಚಿನ ಅಂಗವಿಕಲತೆ ಹೊಂದಿರಬೇಕು. ಆದರೆ ಈಗ 789 ಅಭ್ಯರ್ಥಿಗಳ ಪೈಕಿ 40% ಅಂದರೆ ಅಂದಾಜು 320 ಅಭ್ಯರ್ಥಿಗಳು ನಿಗದಿಪಡಿಸಿರುವ ಪ್ರಮಾಣಕ್ಕಿಂತ ಕಡಿಮೆ ಅಂಗವೈಕಲ್ಯತೆ ಹೊಂದಿದ್ದಾರೆ. ಇದನ್ನು ಪರಿಶೀಲಿಸುವುದಕ್ಕಾಗಿ KEA ಇತ್ತೀಚೆಗೆ 3 ದಿನ ನುರಿತ ತಜ್ಞ ವೈದ್ಯರ ತಂಡವನ್ನು ರಚಿಸಿ ಅಭ್ಯರ್ಥಿಗಳನ್ನು ತಪಾಸಣೆಗೊಳಪಡಿಸಿದಾಗ ನೈಜತೆ ದೃಢಪಟ್ಟಿದೆ. ಲೋಕೋಮೋಟಿವ್ ಡಿಸಬಿಲಿಟಿ, ಕೈ-ಕಾಲು ಚಲನೆಯಲ್ಲಿ ಊನತೆ, ಅಂಧತ್ವ ಮತ್ತು ಶ್ರವಣದೋಷ ಈ 3 ಅಂಗವಿಕಲತೆಯಲ್ಲಿ ಹೆಚ್ಚಿನ ಅಭ್ಯರ್ಥಿಗಳು ಕಡಿಮೆ ವೈಕಲ್ಯತೆ ಇದ್ದರೂ ಹೆಚ್ಚಿದೆ ಎಂದು ಅಂಗವಿಕಲ ಮೀಸಲನ್ನು ಕೋರಿದ್ದರು. ಆದರೆ ಇದಕ್ಕಾಗಿಯೇ ಪ್ರತ್ಯೇಕ ವೈದ್ಯರ ತಂಡ KEA ಕಚೇರಿಗೆ ಆಗಮಿಸಿ ಪರಿಶೀಲನೆಗೆ ಒಳಪಡಿಸಿದಾಗ ನಿಗದಿಪಡಿಸಿದ್ದಕ್ಕಿಂತ ಕಡಿಮೆ ಅಂದರೆ 30%ರೊಳಗೆ ವಿಕಲತೆ ಇದ್ದುದರಿಂದ ಅವರಿಗೆ ಮೀಸಲು ಅನ್ವಯಿಸುವುದಿಲ್ಲ ಎಂದು KEA ತಿಳಿಸಿದೆ. ಅಂಗವಿಕಲತೆ ಮೀಸಲು ಪಡೆಯುವ ಉದ್ದೇಶದಿಂದ ಅಭ್ಯರ್ಥಿಗಳು ತಮಗೆ ಅನುಕೂಲವಾಗಿರುವ ವೈದ್ಯರಿಂದ ಮೀಸಲು ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಅರ್ಜಿ ಸಲ್ಲಿಸಿರುತ್ತಾರೆ. ಆದರೆ ತೀವ್ರ ತಪಾಸಣೆಗೆ ಒಳಪಡಿಸಿದಾಗಲೂ ಇಷ್ಟೇ ಪ್ರಮಾಣ ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅಂಗವಿಕಲತೆ ಕಾಣಬೇಕಾಗಿರುತ್ತದೆ. ಆದರೆ ತಪಾಸಣೆಗೆ ಒಳಪಡಿಸಿದಾಗ KEA ನಿಗದಿಪಡಿಸಿರುವ 40%ಕ್ಕಿಂತ ಕಡಿಮೆ ಅಂಗವಿಕಲತೆ ಇರುವುದು ತಿಳಿದು ಬಂದಿದೆ. ಗೊತ್ತಾಗ್ತದೆ ಸ್ನೇಹಿತರೆ, ಎಲ್ಲಿವರೆಗೂ ಕೊಡೋರಿದ್ದೇ ಇರ್ತಾರೋ ಅಲ್ಲಿವರೆಗೂ ತಗೊಳೋರಿದ್ದೇ ಇರ್ತಾರೆ. ಹಾಗಾಗಿ ನಮ್ಮ ವಿಶೇಷ ಚೇತನ ಬಂಧುಗಳು ತುಂಬ ಎಚ್ಚರಿಕೆಯಿಂದ ಸಮಾಜದಲ್ಲಿ ಇಂಥ ಸಿಗ್ತಕ್ಕಂಥ ಕೊಳಕು ಅನ್ನು ತೆಗೆದುಹಾಕಲು ತಾವು ಎಲ್ಲ ಕೈ ಜೋಡಿಸ್ಬೇಕು. ಇಂಥವ್ರನ್ನ ಆದಷ್ಟು ಬೇಗ ಸರ್ಕಾರದ ಗಮನಕ್ಕೆ ತರಬೇಕು, ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಬೇಕು ಮತ್ತು ಹೆಚ್ಚಿನದಾಗಿ ನಮ್ಮ ವಿಶೇಷ ಚೇತನ ಇಲಾಖೆಯಲ್ಲಿರ್ತಕ್ಕಂತಹ ನಮ್ಮ ಗೌರವಾನ್ವಿತ ಏನಂತೀವಿ ಆಯುಕ್ತರು ಈ ಬಗ್ಗೆ ಸ್ವತಃ ದೂರನ್ನು ದಾಖಲಿಸಿ ಇಂಥವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳ್ಬಿಟ್ಟು ನಾವು ಕೂಡ ಈ ಸಂದರ್ಭದಲ್ಲಿ ಒತ್ತಾಯಿಸುತ್ತೇವೆ. ಅಂಗವಿಕಲ ಕೋಟಾದಡಿ ಮೀಸಲು ಪಡೆಯುವ ಉದ್ದೇಶದಿಂದ ಮೀಸಲು ಕ್ಲೈಮ್ ಮಾಡಿಕೊಳ್ಳುತ್ತಾರೆ. ಆದರೆ ಇವರ ಅಂಗವಿಕಲತೆಯನ್ನು ಪರಿಶೀಲಿಸಿದಾಗ ನಿಗದಿತ ಪ್ರಮಾಣದಲ್ಲಿ ಅಂಗವಿಕಲತೆ ಇರದೇ ಇರುವುದರಿಂದ ಈ ಕೋಟಾದಡಿ ಸೀಟು ನೀಡಲು ಸಾಧ್ಯವಿಲ್ಲ ಎಂದು ಕಾರ್ಯಕಾರಿ ನಿರ್ವಾಹಕರು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕಾರಿಗಳಾದ H. ಪ್ರಸನ್ನ ಅವರು ತಿಳಿಸಿರುತ್ತಾರೆ. ಹಾಗಾದರೆ ಮೀಸಲು ಏಕೆ ಬೇಕು ಅಂತ ನೋಡೋದಾದರೆ, ಸಾಮಾನ್ಯವಾಗಿ ಅಂಗವಿಕಲತೆ ಮೀಸಲಿಗೆ ಸೀಟುಗಳು ಸುಲಭವಾಗಿ ಸಿಗುತ್ತವೆ.
ಸಾಮಾನ್ಯ ಅಭ್ಯರ್ಥಿಗಳಿಗಿಂತ ಮೀಸಲು ಅಡಿ ಸೀಟು ಪಡೆಯುವುದು ಸುಲಭ. ಅಲ್ಲದೆ ಟಾಪ್ ಕಾಲೇಜುಗಳಲ್ಲಿ ಸೀಟುಗಳು ದೊರೆಯುವ ಸಾಧ್ಯತೆ ಹೆಚ್ಚು. ಇದಕ್ಕಾಗಿ ಈ ರೀತಿ ಅಂಗವಿಕಲತೆ ಪ್ರಮಾಣ ಹೆಚ್ಚಿದೆ ಎಂದು ಅರ್ಜಿ ಸಲ್ಲಿಸಿರುತ್ತಾರೆ. ಕಳೆದ 5 ವರ್ಷದ ಹಿಂದೆ ಇದೇ ರೀತಿ ವೈದ್ಯರೊಬ್ಬರ ಮಗಳೊಬ್ಬಳು ಶ್ರವಣದೋಷವೆಂದು ಅಂಗವಿಕಲ ಮೀಸಲು ಅರ್ಜಿ ಸಲ್ಲಿಸಿದ್ದರು. ತಂದೆ ವೈದ್ಯರಾಗಿದ್ದ ಕಾರಣ ತನ್ನ ಸ್ನೇಹಿತೆ ವೈದ್ಯರಿಗೆ ಹೇಳಿ ಕೆಇಇ ವೈದ್ಯಕೀಯ ತಪಾಸಣೆಯಲ್ಲೂ ಪಾಸ್ ಮಾಡಿಸಿ ಮಗಳಿಗೆ ಸೀಟು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದರು. ನಂತರ ದೂರುದಾರರಿಂದ ಇದು ಅಕ್ರಮ ಎಂದು ತಿಳಿದಾಗ ಕೆಇಇ ಸೀಟು ಹಿಂಪಡೆಯಿತು ಎಂದು ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಈಗಲಾದರೂ ಕೂಡ ಎಲ್ಲ ಬಗೆಯ ವಿಶೇಷ ಚೇತನರು ಗಮನ ವಹಿಸಿ ನಮ್ಮ ರಾಜ್ಯ ಒಕ್ಕೂಟದವರು ಮತ್ತು ಬೇರೆ ಬೇರೆ ಏನು ಸಂಘಟನೆಗಳು ನಮ್ಮ ವಿಶೇಷ ಚೇತನರಿಗಾಗಿ ಶ್ರಮವನ್ನು ವಹಿಸ್ತಾ ಇರ್ತಾರೆ ನ್ಯಾಯ ದೊರಕಿಸಿಕೊಡುವಲ್ಲಿ, ಅವರು ಇಂತಹವರ ಬಗ್ಗೆ ತೀವ್ರ ನಿಗಾವನ್ನು ಇರಿಸಿ ಸರ್ಕಾರಕ್ಕೆ ಗಮನಕ್ಕೆ ತಂದು ಇಂತಹವರ ಒಂದು ಹದ್ದುಬಸ್ತನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ.